ಬರೀ ಕನ್ನಡ ಪೇಪರ್ ಇಟ್ಟಿದೆಯಲ್ಲ, ಇಂಗ್ಲಿಷ್ ಪೇಪರ್ ಇಲ್ವಾ? ಯಾಕಣ ಕನ್ನಡ ಪೇಪರ್ ಓದಿದ್ರೆ ಹಾಕಿಲ್ವಾ? ಕನ್ನಡದಾಗ ಏನಾಯ್ತಣ, ಇಂಗ್ಲಿಷ್ ಓದಿದ್ರೆ ಬುದ್ಧಿ ಚುರುಕಾಯ್ತದೆ. ಓಹ್, ಜ್ಞಾನಾರ್ಜನೆ ಆಯ್ತದೆ. ಹಂಗಿದ್ರೆ ನೀನೊಂದ್ ಪ್ರಶ್ನೆ ಕೇಳ, ಏನಣ್ಣ? ಸರಿಯಾಗಿ ಉತ್ತರ ಹೇಳ್ತೀಯಾ? ಹುಟ್ಟೋದ್ಕಿಂತ ಮುಂಚೆ, ಹುಟ್ಟದ ಮೇಲೆ, ಸತ್ ಮೇಲೆ ಉಪಯೋಗಕ್ಕೆ ಬರೋ ಒಂದೇ ಒಂದ್ ಪ್ರಾಣಿ ಹೆಸರು ನೋಡವ. ಆನೆ ಹುಟ್ಟೋದ್ಕಿಂತ ಮುಂಚೆ ಹೆಂಗೆಲ್ಲ ಉಪಯೋಗಕ್ಕೆ ಬರ್ತದೆ? ಬಾಯಿ ಮುಚ್ಕೊಂಡು ಕರೆಯೋದ್ ಕಲ್ತ್ಕೋ. ಏನ ಮಗ ಗೊತ್ತಾಗ್ಲಿಲ್ವಾ? ಇಲ್ಲಣ್ಣ. ಉತ್ತರನು ನಾನೇ ಹೇಳ್ಬೇಕಾ? ಹೇಳ್ತೀನಿ ಕೇಳು. ಕೋಳಿ ಕಡ್ಲ ಹುಟ್ಟೋದ್ಕಿಂತ ಮುಂಚೆ ಅಂದ್ರೆ ಮೊಟ್ಟೆ, ಅದನ್ನ ಆಮ್ಲೆಟ್ ಮಾಡ್ಕೊಂಡು ತಿನ್ನಕ್ಕಿಲ್ವಾ? ಹುಟ್ಟದ್ಮೇಲೆ ಕೋಳಿ, ಅದ್ ನಮಗ್ ಮೊಟ್ಟೆ ಕೊಡಕ್ಕಿಲ್ವಾ? ಸತ್ ಮೇಲೆ ಪುಕ್ಕ ತರ್ಕೊಂಡು ರೋಸ್ಟ್ ಮಾಡ್ಕೊಂಡು ತಿನ್ನಕ್ಕಿಲ್ವಾ? ಅಯ್ಯೋ, ನಿನ್ ಇಂಗ್ಲಿಷ್ ಪೇಪರ್ ನನ್ನ ನಾಳೆ ಎಕಡೆ ಹಾಕಿದ್ರು ಕೂತ್ಕೊಂಡು ನ್ಯಾಯವಾಗಿ ಕನ್ನಡನೇ ಓದೋದ್ ಕಲ್ತ್ಕೋ. A few moments later. ಗಂಡಸ್ಗೆ ತಲೆ ಕೂದಲು ಮೊದ್ಲು ಬೆಳಗಾಗುತ್ತೆ, ಮೀಸೆ ಆಮೇಲೆ ಬೆಳಗಾಗುತ್ತೆ. ಯಾಕೆ? ಯಾಕೆ ಅಂದ್ರೆ ತಲೆ ಕೂದಲು ಮೊದ್ಲು ಬೆಳೆಯುತ್ತೆ, ಆಮೇಲೆ 16 ವರ್ಷ ಆದ್ಮೇಲೆ ಮೀಸೆ ಬೆಳೆಯುತ್ತೆ. ಮೀಸೆಗೆ ವಯಸ್ಸು ಕಮ್ಮಿ, ಅದಕ್ಕೆ.